3ನೇ ತಿಂಗಳು 2026 ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ನಮ್ಮ ಬಲಗೈ ಸಮಾಜದ ಅಂದರೆ ಯಾವುದೇ ಸಂಘಟನೆಯಲ್ಲಿರಲಿ ಈ ಒಳ ಮೀಸಲಾತಿ ಹೋರಾಟ ಒಂದು ರಾಜ್ಯ ಸಮಿತಿಯಲ್ಲಿ ಏನು ಬಲಗೈ ಸಮುದಾಯಗಳ ಮಹಾ ಒಕ್ಕೂಟ ಅಂತ ಏನು ಮಾಡಿದಾರಲ್ಲ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಲಗೈ ಸಮಾಜದ ಬಳ್ಳಾರಿ ಜಿಲ್ಲಾ ಒಕ್ಕೂಟ ವತಿಯಿಂದ ಆಮೇಲೆ ನಮ್ಮ ಮಹಾಸಭೆಗಳು ಅಧ್ಯಕ್ಷರುಗಳು ಎಲ್ಲರೂ ಇದರಲ್ಲಿ ಬಂದ್ಬಿಟ್ರು. ಬಲಗೈ ಸಮಾಜ ಒಕ್ಕೂಟದಲ್ಲಿ ನಾಳೆ ನಡ್ತಕ್ಕಂಥ 25/3/2026 ನಾಳೆ ಸ್ವಾಮೀಜಿ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮತ್ತು ಸಿದ್ದಯ್ಯ ಸಾಹೇಬ್ರವರು, ಶ್ರೀಮತಿ ವಾಣಿ ಮೇಡಮ್ ಅವರು ಮೂವರು ಅವರು ನಮ್ಮ ಕರ್ನಾಟಕ ರಾಜ್ಯದ ಬಲಗೈ ಸಮುದಾಯಗಳ ಒಕ್ಕೂಟದ ಅವರು 3 ಜನ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಬಲಗೈ ಸಮುದಾಯಗಳ ಒಕ್ಕೂಟ ಸುಮಾರು 5 ಲಕ್ಷ ಜನ ಕರ್ನಾಟಕ ರಾಜ್ಯದಿಂದ 20 ಜಿಲ್ಲೆಯಿಂದ ಫ್ರೀಡಂ ಪಾರ್ಕಿಗೆ ನಾಳೆ ಸೇರಲಿದ್ದಾರೆ. ಈ ಒಳ ಮೀಸಲಾತಿ ನಮ್ಮ ನಾಗಮೋಹನ್ ದಾಸ್ ಅವರೇನು ಆಯೋಗ ವರದಿ ಸರ್ಕಾರಕ್ಕೆ ಸಲ್ಲಿಸಿದಾರಲ್ಲ, ಅದು ವೈಜ್ಞಾನಿಕವಾಗಿದೆ ಅಂತೇಳಿ ಎಲ್ಲ ಪಂಡಿತರು ಆಮೇಲೆ ನ್ಯಾಯವಾದಿಗಳು ಅದರ ಸಾರಾಂಶವನ್ನು ಅಧ್ಯಯನ ಮಾಡಿ ನಿವೃತ್ತ IAS ಅಧಿಕಾರಿಗಳು ಅದು ವೈಜ್ಞಾನಿಕವಾಗಿದೆ, ಅದು ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಅದು ಗೊತ್ತಾಗಿದೆ. ಹಂಗಾಗಿ ಬಲಗೈ ಸಮುದಾಯಗಳಿಗಾಗಲಿ ಎಡಗೈ ಸಮುದಾಯಗಳಿಗಾಗಲಿ ಆಮೇಲೆ ಕೊರ್ಮ ಸಮುದಾಯ ಯಾರೇ 101 ಜಾತಿ ಪರಿಶಿಷ್ಟ ಜಾತಿಯಲ್ಲೇನು ಬಾಬಾ ಸಾಹೇಬರು ಕನಸು ಕಂಡಿರ್ತಕ್ಕಂಥ ಈ ಜಾತಿಗಳು ಏನಿದಾರಲ್ಲ, ಇವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇವರಿಗೆ ತುಳಿತಕ್ಕೂ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳು ಸಾಮಾಜಿಕ ನ್ಯಾಯ ಕೊಡ್ಬೇಕು ಅನ್ನೋದೇ ಬಾಬಾ ಸಾಹೇಬರ ಮೂಲ ಉದ್ದೇಶ. ಹಂಗಾಗಿ ನಾವು ಯಾವುದೇ ಒಂದು ಸಮಾಜದ ವಿರುದ್ಧ ಅಲ್ಲ, ಇನ್ನೊಂದು ಸಮಾಜದ ಪರ ಅಲ್ಲ, ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ. ಯಾಕಂತಂದರೆ ಈ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ತೆಲಂಗಾಣದಲ್ಲಿ ಈ 2 ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನ್ಯಾಯಕ್ಕೆ ಬಿದ್ದೋಗಿರ್ತಕ್ಕಂಥ ಜೀರೋನಲ್ಲಿ ನಿಂತಿರ್ತಕ್ಕಂಥ ಪಕ್ಷನ 2 ರಾಜ್ಯದಲ್ಲಿ ಬಲಗೈ ಸಮುದಾಯ 100% ಓಟ್ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬರೋ ಕಾರಣ ಬಲಗೈ ಸಮುದಾಯಗಳದ್ದು ಭಾಳ ಶ್ರಮ ಇದೆ. ತೆಲಂಗಾಣದಲ್ಲಿ ಕೂಡ ಬಲಗೈ ಸಮುದಾಯಗಳು ಶ್ರಮ ಇದೆ. 2 ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅಂದರೆ ಅದಕ್ಕೆ ಬೆನ್ನೆಲುಬೇ ಬಲಗೈ ಸಮುದಾಯಗಳು 100% ಓಟ್ ಹಾಕಿ ಗೆಲ್ಲಿಸಿರೋದು. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ನಾವು ಒತ್ತಾಯ ಮಾಡೋದೇನೆಂದರೆ, ನಮ್ಮ ಸ್ವಾಮೀಜಿಗಳು ಆಲ್ರೆಡಿ ತಮಗೆ ಹೇಳಿದ್ದಾರೆ, ಕರೆ ಕೊಟ್ಟಿದ್ದಾರೆ, ನೀವು ಯಾವುದೇ ಒಂದು ಈ ಗುಂಪುಗಳೇನು ಮಾಡಿದ್ದೀರಲ್ಲ, ಸಾಮಾಜಿಕ ನ್ಯಾಯ ಬಾಬಾ ಸಾಹೇಬರು ಕನಸು ಕಂಡಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಆಗಬೇಕಾಗಲಿ, ಬಲಗೈ ಸಮಾಜಗಳನ್ನು ತುಳಿಯೋದು, ಇನ್ನೊಂದು ಸಮಾಜನ ಎತ್ತಿ ಕಟ್ಟೋದು, ಇದು ಆದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸೀಟ್ಗೆ ನಿಮಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಬಳ್ಳಾರಿ ಜಿಲ್ಲೆಯಿಂದ ಈ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಈಗ ಇನ್ನೂ ಒಂದು 2 ಅಧ್ಯಕ್ಷರಿದ್ದಾರೆ, ನಮ್ಮ ತಮ್ಮನವರು, ಅವರು ಮಾತಾಡ್ತಾ ಇದ್ದಾರೆ, ಶ್ರೀನಿವಾಸ, ಶಿವಕುಮಾರ್, ಓಂಕಾರಿ ಅಂತೇಳಿ 1-2 ಮಾತು నేను ಮಾತಾಡ ಎಲ್ಲರೂ